ಕರ್ನಾಟಕದಲ್ಲೂ ಕೂಡ ಸರ್ಕಾರ ಎರಡು ವಿಶೇಷ ಯೋಜನೆಗಳು ಕೊಡಬೇಕು ಅಂತ ಯಾವುದು ಕೊಟ್ಟಿತ್ತು. ಒಂದು ರಾಯಚೂರಿಗೆ ಏಮ್ಸ್ ಕಳೆದ 7 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಮತ್ತೊಂದು ಈಗ ಹಳೆ ಮೈಸೂರು ಭಾಗಕ್ಕೆ ಮೈಸೂರು ಅಥವಾ ಹಾಸನಕ್ಕೆ ಡಬಲ್ ಐಟಿ ಬೇಕು ಅಂತ ಇತ್ತೀಚೆಗೆ ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡಿತ್ತು. ಅದ್ಯಾವುದು ಈಡೇರಿಲ್ಲ. ನೋಡಿ, ಈ IIT ಬಗ್ಗೆ ಹೇಳೋದಾದ್ರೆ 1900 ಅಲ್ಲ 1900 ಇವರಿದ್ದಾಗ ನಮ್ಮ ಅರುಣ್ ಸಿಂಗ್ ಅವರು HRD ಮಿನಿಸ್ಟ್ರು, ನಾನು 2006 ಮುಖ್ಯಮಂತ್ರಿ ಇದ್ದಾಗ 2006 ಮುಖ್ಯಮಂತ್ರಿ ಇದ್ದಾಗ ಅಲ್ಲ ಯಾರು ಇವರು ಅದೇ ಅರುಣ್, ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ನಮ್ಮ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅರುಣ್ ನೇರು HRD ಮಿನಿಸ್ಟರ್ ಇದ್ದಲ್ಲ ಬ್ರದರ್. ಅರ್ಜುನ್ ಸಿಂಗ್ ಮಧ್ಯಪ್ರದೇಶದವರು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಹಾಸನದಲ್ಲಿ 1600 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿ IIT ಅವತ್ತಿಂದ ಹೋರಾಟ ಮಾಡಿದ್ದೇವೆ, ಅಲ್ಲಿಗೆ ಬೇಕು ಅಂತ ಹೇಳಿ. ದೇವೇಗೌಡರು ನಿರಂತರವಾಗಿ ಪ್ರತಿಯೊಂದು ಬಜೆಟಲ್ಲೂ ಕೇಳ್ಕೊಂಬಂದಿದ್ದಾರೆ. ಇದು ಕೇಳ್ತೀವಿ. ಈಗಾಗಲೇ ಒಂದು IIT ಕೊಟ್ಟಿದ್ದಾರಲ್ವೇ, ಒಂದು ಏಮ್ಸ್ನ ಒಂದು ರಾಯಚೂರಿಗೆ IIT ಆಗಬೇಕು ಅಂತ ಆ ಭಾಗದ ಜನರು ಬಲವಂತ ಇದು ಒಂದು ಅಲ್ಲಿಯ ಒಂದು ಹೋರಾಟ ಇತ್ತು. ಅದರ ಹಿನ್ನೆಲೆಯಲ್ಲಿ IITನ ಹುಬ್ಬಳ್ಳಿಗೆ ತಗೊಂಡು ಹೋಗೋ ಹಿನ್ನೆಲೆಯಲ್ಲಿ ನಮಗೊಂದು ಏಮ್ಸ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ರಾಯಚೂರಿನ ಜನತೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಕೊಡಬಾರ್ದು ಅಂತ ಏನಿಲ್ಲ. ಈಗ ಒಟ್ಟಾರೆ ನಮ್ಮ ಆರೋಗ್ಯ ಇಲಾಖೆಗೆ ಈ ಬಜೆಟಲ್ಲಿ 90,000 ಕೋಟಿ ಹಣವನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಇಂಟರ್ನಲ್ಲಿ ಆ ಇಲಾಖೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ತರ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ, ಅವಕಾಶಗಳಿದೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ನ್ಯೂರಾಲಜಿನಲ್ಲಿ ನಮ್ಮ ಇದಕ್ಕೆ ನಿಮ್ಯಾನ್ಸಿಗೆ 300 ಬೆಡ್ಡಿನ ಒಂದು ಎಕ್ಸ್ಪ್ಯಾನ್ಷನ್ ಕೇಳಿದರು. ಅದು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳ್ತಾ ಇದ್ರು ಅವರು ಮಂಜುನಾಥ್ ಅವರಿಗೆ. ಅದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳು ನಾವೇನು ಇದು ಕೊಡ್ತೀವಿ ಆ ಇಲಾಖೆಗೆ, ಅಲ್ಲಿಂದ ಮಾಡಿಸ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಕೋಬೋದು ಅಂತಕ್ಕಂಥ ಹೇಳಿದ್ರು. ಅದರಿಂದ ಏನೋ ಆಗದೇ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ, ಅವಕಾಶಗಳಿದೆ, ಮಾಡೋಣ. ಕರ್ನಾಟಕದಲ್ಲೂ ಕೂಡ ಸರ್ಕಾರ ಎರಡು ವಿಶೇಷ ಯೋಜನೆಗಳು ಕೊಡಬೇಕು ಅಂತ ಯಾವುದು ಕೊಟ್ಟಿತ್ತು. ಒಂದು ರಾಯಚೂರಿಗೆ ಏಮ್ಸ್ ಕಳೆದ 7 ವರ್ಷಗಳಿಂದ ಪೆಂಡಿಂಗ್ ಇತ್ತು. ಮತ್ತೊಂದು ಈಗ ಹಳೆ ಮೈಸೂರು ಭಾಗಕ್ಕೆ ಮೈಸೂರು ಅಥವಾ ಹಾಸನಕ್ಕೆ ಡಬಲ್ ಐಟಿ ಬೇಕು ಅಂತ ಇತ್ತೀಚೆಗೆ ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡಿತ್ತು. ಅದ್ಯಾವುದು ಈಡೇರಿಲ್ಲ. ನೋಡಿ, ಈ IIT ಬಗ್ಗೆ ಹೇಳೋದಾದ್ರೆ 1900 ಇವರಿದ್ದಾಗ ನಮ್ಮ ಅರುಣ್ ಸಿಂಗ್ ಅವರು HRD ಮಿನಿಸ್ಟ್ರು, ನಾನು 2006 ಮುಖ್ಯಮಂತ್ರಿ ಇದ್ದಾಗ 2006 ಮುಖ್ಯಮಂತ್ರಿ ಇದ್ದಾಗ ಅಲ್ಲ ಯಾರು ಇವರು ಅದೇ ಅರುಣ್, ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ನಮ್ಮ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅರುಣ್ ನೇರು HRD ಮಿನಿಸ್ಟರ್ ಇದ್ದಲ್ಲ ಬ್ರದರ್. ಅರ್ಜುನ್ ಸಿಂಗ್ ಮಧ್ಯಪ್ರದೇಶದವರು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಹಾಸನದಲ್ಲಿ 1600 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡಿ IIT ಅವತ್ತಿಂದ ಹೋರಾಟ ಮಾಡಿದ್ದೇವೆ, ಅಲ್ಲಿಗೆ ಬೇಕು ಅಂತ ಹೇಳಿ. ದೇವೇಗೌಡರು ನಿರಂತರವಾಗಿ ಪ್ರತಿಯೊಂದು ಬಜೆಟಲ್ಲೂ ಕೇಳ್ಕೊಂಬಂದಿದ್ದಾರೆ. ಇದು ಕೇಳ್ತೀವಿ. ಈಗಾಗಲೇ ಒಂದು IIT ಕೊಟ್ಟಿದ್ದಾರಲ್ವೇ, ಒಂದು ಏಮ್ಸ್ನ ಒಂದು ರಾಯಚೂರಿಗೆ IIT ಆಗಬೇಕು ಅಂತ ಆ ಭಾಗದ ಜನರು ಬಲವಂತ ಇದು ಒಂದು ಅಲ್ಲಿಯ ಒಂದು ಹೋರಾಟ ಇತ್ತು. ಅದರ ಹಿನ್ನೆಲೆಯಲ್ಲಿ IITನ ಹುಬ್ಬಳ್ಳಿಗೆ ತಗೊಂಡು ಹೋಗೋ ಹಿನ್ನೆಲೆಯಲ್ಲಿ ನಮಗೊಂದು ಏಮ್ಸ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ರಾಯಚೂರಿನ ಜನತೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಕೊಡಬಾರ್ದು ಅಂತ ಏನಿಲ್ಲ. ಈಗ ಒಟ್ಟಾರೆ ನಮ್ಮ ಆರೋಗ್ಯ ಇಲಾಖೆಗೆ ಈ ಬಜೆಟಲ್ಲಿ 90,000 ಕೋಟಿ ಹಣವನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಘೋಷಣೆ ಮಾಡದೇ ಇದ್ದರೂ ಇಂಟರ್ನಲ್ಲಿ ಆ ಇಲಾಖೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ತರ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ, ಅವಕಾಶಗಳಿದೆ.
ಅವಕಾಶಗಳಿದೆ. ಈಗ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ನ್ಯೂರಾಲಜಿನಲ್ಲಿ ನಮ್ಮ ಇದಕ್ಕೆ ನಿಮ್ಯಾನ್ಸ್ಗೆ 300 ಬೆಡ್ಡಿನ ಒಂದು ಎಕ್ಸ್ಪ್ಯಾನ್ಷನ್ ಕೇಳಿದರು. ಅದು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳ್ತಾ ಇದ್ರು ಅವರು ಮಂಜುನಾಥ್ ಅವರಿಗೆ. ಅದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳು ನಾವೇನು ಇದು ಕೊಡ್ತೀವಿ ಆ ಇಲಾಖೆಗೆ, ಅಲ್ಲಿಂದ ಮಾಡಿಸ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಕೋಬೋದು ಅಂತಕ್ಕಂಥದ್ದು ಹೇಳಿದ್ರು. ಅದರಿಂದ ಏನೋ ಆಗದೇ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ, ಅವಕಾಶಗಳಿದೆ, ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.